ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ. ನಿನ್ನೆ ಒಂದು ಕಟ್ ಆಫ್ ವಿಡಿಯೋವನ್ನು ಮಾಡಿದ್ದೆ ನಾವು. ಅದರಲ್ಲಿ ವೆಲ್ಫೇರ್ ಆಫೀಸರ್ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್ನ ಕಟ್ ಆಫನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ KE ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರ್ತಕ್ಕಂಥ SDA ಮತ್ತು FDA ಕಟ್ ಆಫನ್ನು ಒಂಚೂರು ಅನಲೈಸ್ ಮಾಡೋಣ. ಈ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮೊದಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನು ಕೇವಲ ಎಕ್ಸ್ಪೆಕ್ಟೆಡ್ ಇದೆ. ಯಾವುದೇ ಆದ ಅಫಿಷಿಯಲ್ ಆಗಲಿ ಅಥವಾ ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಇದೊಂದು ನಾವು ಅಂದಾಜು ಮಾಡ್ತಿರ್ತೀವಿ, ಅದೊಂದು ಗೆಸ್ ಇರುತ್ತೆ. ಹಾಗೂ ಇದರಲ್ಲಿ ಯಾವುದೆಲ್ಲ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದ್ದೀನಿ, ಈಗ ಒಂದು ಟಾಪ್ 50-60 ಸ್ಟೂಡೆಂಟ್ಸು, ನನಗೆ ಗೊತ್ತಿರ್ತಕ್ಕಂಥ ಸ್ಟೂಡೆಂಟ್ಸು ಯಾರೆಲ್ಲ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಒಂದು ಬೇಸಿಸ್ ಮೇಲೆ ಈ ಗೆಸ್ಸನ್ನು ಮಾಡಲಾಗಿರುತ್ತೆ. ಸೊ ದಯಮಾಡಿ ಇಲ್ಲಿ ಇಷ್ಟು ಕಡಿಮೆ ಆಯಿತು, ಇಷ್ಟು ಹೆಚ್ಚಿಗೆ ಆಯಿತು ಅಂತೂ ಹೇಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಇದರಲ್ಲಿ ನಾವು SDA ಮತ್ತು FDA KE ಎಕ್ಸಾಮಿನೇಷನ್ 2023ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಲಬಹುದು ಮತ್ತು ಈ ಕಟ್ ಆಫ್ ನಿಲ್ಲಬೇಕಾದ್ರೆ ಮೊದಲಿಗೆ ಎಷ್ಟು ಪೋಸ್ಟ್ ಇದ್ದವು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಾಗೂ ಕೆಟಗರಿ ವೈಸ್ ಆ ಪೋಸ್ಟ್ಗಳು ಯಾವ ರೀತಿ ಡಿವೈಡ್ ಆಗಿದ್ದವು ಅದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತು ಕಾಂಪಿಟೇಷನ್ ಯಾವ ಲೆವೆಲ್ ಇತ್ತು. ಈಗ ನಮಗೆಲ್ಲರಿಗೂ ಗೊತ್ತಿದೆ ಏನಂತ, SDA ಪೇಪರು ಈಸಿ ಇತ್ತು, ಹೌದಾ? FDA ಪೇಪರ್ ಕೂಡ ಒಂದು ಲಿಮಿಟಿಗೆ ಈಸಿ ಇತ್ತು, ಆದರೆ ಕಂಪ್ಲೀಟ್ಲಿ ಈಸಿ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಆದ ಒಂದು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ನೀವು ಎಕ್ಸಾಮಿನೇಷನ್ ಬರೆಯುವಾಗ ಪೇಪರ್ ಎಷ್ಟೇ ಈಸಿ ಬಂದರೂ ಕೂಡ ನೀವು 100ಕ್ಕೆ 100 ಅಟೆಂಡ್ ಮಾಡಿದರೆ 15ರಿಂದ 20 ತಪ್ಪಾಗುವ ಕಾಮನ್ ಚಾನ್ಸಸ್ ಇರುತ್ತೆ, ಹೌದಾ? ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು, ನಾನು ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೋಡಿ ಕ್ಯಾಟಗರಿ ವೈಸ್ ಹಾಗೂ ಎಷ್ಟು ಪೋಸ್ಟ್ಗಳೇ ಅಂತ ಇದ್ದೇವೆ ಅಂತ ಮೊದಲಿಗೆ ನಾವು ನೋಡೋಣ. ಇಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಟೋಟಲ್ ಆಗಿ SDA ಪೋಸ್ಟ್ಗಳು 263 ಇದೆ. ಅದರಲ್ಲಿ ನಾನ್ HKಗೆ 244 ಇದ್ದು HKಗೆ 19 ಪೋಸ್ಟ್ ಇದೆ, ಹೌದಾ? ಹಾಗೂ ಹಿರಿಯ ಸಹಾಯಕರು ಅಂದರೆ FDA ಪೋಸ್ಟು 57 ಪೋಸ್ಟ್ ಇದೆ. ಅದರಲ್ಲಿ 49 ನಾನ್ HKಗಿದೆ, 8 ಪೋಸ್ಟು HK ಮೀಸಲಾಗಿದೆ. ಇನ್ನು SDA ನೋಡಿ, SDAದಲ್ಲಿ ಇನ್ನು ಈ ಕೆಟಗರಿ ವೈಸ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಸಾಮಾನ್ಯ ಅಂದರೆ ಜನರಲ್ ಮೆರಿಟಿಗೆ 36, ಮಹಿಳೆ ಅಭ್ಯರ್ಥಿಗೆ 36 ಪೋಸ್ಟ್ ಇದೆ, ಗ್ರಾಮೀಣ ಅಭ್ಯರ್ಥಿಗೆ 27 ಪೋಸ್ಟ್ ಇದೆ, ಕನ್ನಡ ಮಾಧ್ಯಮ 5 ಪೋಸ್ಟ್ ಇದೆ, ಮಾಜಿ ಸೈನಿಕರು 10 ಪೋಸ್ಟ್ ಇದೆ, ಹಾಗೂ ಅಂಗವಿಕಲರಿಗೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ 6 ಪೋಸ್ಟ್ ಇದೆ. ಅದರಲ್ಲಿ ಮತ್ತೆ ಇವರು ಕ್ಯಾಟಗರೈಸೇಷನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಟೋಟಲ್ ಆಗಿ GMಗೆ 108 ಪೋಸ್ಟ್ ಇದೆ, ಹೌದಾ? ಅದೇ ರೀತಿ ಪರಿಶಿಷ್ಟ ಜಾತಿಗೆ 41, ಪರಿಶಿಷ್ಟ ಪಂಗಡಕ್ಕೆ 18, ಪ್ರವರ್ಗ 1 ಅಂದರೆ ಕ್ಯಾಟಗರಿ 1ಗೆ 10 ಪೋಸ್ಟ್ ಇದೆ, 2Aಗೆ 36, 2Bಗೆ 10 ಮತ್ತು 3A ಮತ್ತು 3B ನೀವು ನೋಡಿದ್ರೆ ಎರಡು ಕೂಡಿ 12 ಹಾಗೂ 19 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇನ್ನು ಹಿರಿಯ ಸಹಾಯಕರು ಅಂದರೆ FDA ಪೋಸ್ಟಿಗೆ ಎಷ್ಟು ಪೋಸ್ಟ್ಗಳಿದೆ ಅಂತ ಇಲ್ಲಿ ಒಂದು ಕ್ಯಾಟಗರೈಸೇಷನ್ ಇದೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ನೋಡ್ಬೋದು. ಇದರ ಮೇಲೆ ನಾವು ಈಗ ನೋಡಿ, ಈ ಹಿಂದ್ಗಡೆ ನೋಡಿದ್ದು SDA 244, ಇದು ಹೈಯೆಸ್ಟ್ ಪೋಸ್ಟ್ ಇತ್ತು ಒಂದು. ಇದರೊಂದಿಗೆ ಮತ್ತೊಂದು SDA ಪೋಸ್ಟು ಹೈಯೆಸ್ಟ್ ಇದ್ದಿದ್ದಂದರೆ ಈ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ 100 ಪೋಸ್ಟ್ಗಳನ್ನು ಕರೆದಿದ್ದರು. ಈ ವಿಡಿಯೋದಲ್ಲಿ ನಾವು SDA ಕಟ್ ಆಫನ್ನು ಕ್ಯಾಟಗರಿ ವೈಸ್ ಎಕ್ಸಾಕ್ಟಾಗಿ ಎಷ್ಟು ನಿಲ್ಬೋದು ಅಂದರೆ ಪ್ರಿಡಿಕ್ಷನ್ ಎಷ್ಟು ನಿಲ್ಬೋದು ಅದನ್ನು ನೋಡೋಣ. FDA ಕಟ್ ಆಫು ಗೆಸ್ ಮಾಡಲಿಕ್ಕೆ ಭಾಳ ಟಫ್ ಆಗುತ್ತೆ. ರೀಸನ್ ಏನಂದರೆ ಪೋಸ್ಟ್ಗಳು ಕಡಿಮೆ ಇದ್ದು ಕ್ಯಾಟಗರಿ ವೈಸ್ ನೀವು ಡಿವೈಡ್ ಮಾಡಿದಾಗ ಆ ಪೋಸ್ಟ್ಗಳು ಪ್ರತಿಯೊಬ್ಬರಿಗೆ ಭಾಳ ಕಡಿಮೆನೇ ಆಗುತ್ತೆ. ಸೊ ಹೀಗಾಗಿ ಯಾರೆಲ್ಲ ಟಾಪ್ ಸ್ಕೋರ್ ಮಾಡಿರ್ತಾರೆ ಅವರು ಮಾತ್ರ ಆ ಲೀಸ್ಟಲ್ಲಿ ಇರೋಕ್ಕೆ ಚಾನ್ಸ್ ಇರುತ್ತೆ. ಸೊ ಆ ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡೋದು ಭಾಳ ಕಠಿಣ ಆಗುತ್ತೆ. ಸೊ ಹೀಗಾಗಿ ನಾನು ಕೇವಲ ಒಂದು ರೇಂಜನ್ನು ಕೊಡ್ತೀನಿ, ನೀವು ಆ ರೇಂಜನ್ನು ನೋಡ್ಕೋಬೋದು. SDA ನೋಡಿ, ಇದರಲ್ಲಿ ಕೂಡ 100 ಪೋಸ್ಟ್ಗಳಲ್ಲಿ 64 ಪೋಸ್ಟ್ಗಳು ನಾನ್ HKಗಿದೆ ಮತ್ತು HKಗೆ 36 ಪೋಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತು SC ST ಕ್ಯಾಟಗರಿ 1 ಈ ರೀತಿಯಾಗಿ ಮತ್ತು ಸಬ್ ಡಿವಿಷನನ್ನು ಕೊಟ್ಟಿದ್ದಾರೆ. ಈಗ ನಾವು ಕಟ್ ಆಫ್ಗಳನ್ನು ಯಾವ ಕ್ಯಾಟಗರಿಗೆ ಕನ್ನಡ ಮೀಡಿಯಮ್ ಆಗಲಿ ವುಮನ್ ಆಗಲಿ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಪ್ರಿಡಿಕ್ಟ್ ಮಾಡೋಣ. ಮೊದಲನೇದಾಗಿ GM ಕ್ಯಾಟಗರಿಗೆ 140ರಿಂದ 145 ಮಾರ್ಕ್ಸ್ಗಳು ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೋಡಿ, ಭಾಳಷ್ಟು ಜನ ನನಗೆ ಏನು ಹೇಳ್ತಿದ್ದಾರೆ, ಇಲ್ಲ ಸರ್ ನಮ್ಮ ಸ್ಕೋರ್ 150+ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ಒಪ್ಕೊಳ್ಳೋಣ 150 ಆಗಿದೆ. ನೋಡಿ 150, 152, 155 ಈ ರೀತಿ ಮಾಡಿದವರು ಇದ್ದಾರೆ. ಆದರೆ ಇದೇನಾಗುತ್ತಂದರೆ ಇವೆಲ್ಲ ಟಾಪ್ ಸ್ಕೋರ್ ಆಗುತ್ತೆ. ನಾನು ಇಲ್ಲಿ GM ಕಟ್ ಆಫ್ ಹೇಳ್ತಾ ಇದ್ದೀನಿ, ಅಂದರೆ ಯಾವ ಮಟ್ಟಿಗೆ ಕೆಳಗಡೆ ನಿಲ್ಲಬಹುದು. ಅತಿಶಯ ಕಡಿಮೆ ಇರ್ತಕ್ಕಂಥ ಮಾರ್ಕ್ಸು ಅಂದರೆ ನೀವು 140ರಿಂದ 145 ರೇಂಜ್ ಇದ್ದಲ್ಲಿ
ಜಿ ಎಮ್ನಲ್ಲಿ ನೀವು ಕುಂದಿರೋ ಚಾನ್ಸ್ ಇರುತ್ತೆ. ಸೊ ಹೀಗಾಗಿ ಜಿ ಎಮ್ SDA ಕಟ್ ಆಫ್ ಬಂದು 140ರಿಂದ 145 ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ ಕ್ಯಾಟಗರಿ ಜಿ ಎಮ್ ವುಮನ್ನಿಗೆ. ಇಲ್ಲಿ ನೀವು ನೋಡ್ಬೋದು ಅತಿಶಯ ಹೈಯೆಸ್ಟ್ ಪೋಸ್ಟ್ಗಳನ್ನು ಜಿ ಎಮ್ ವುಮನ್ನಿಗೆ ನೀಡಲಾಗಿದೆ. ಜಿ ಎಮ್ ವುಮೆನ್ ಬಂದು 110ರಿಂದ 116 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ ಜಿ ಎಮ್ ಗ್ರಾಮೀಣ ಬಂದು 135 ಪ್ಲಸ್ ಯಾರೆಲ್ಲ ಇರ್ತೀರಾ ಅವರು ಸೆಲೆಕ್ಷನ್ ಆಗೋ ಚಾನ್ಸ್ ತುಂಬಾ ಇದೆ. ಜಿ ಎಮ್ ಕನ್ನಡ ಮೀಡಿಯಮ್ ಜಿ ಎಮ್ ಎಷ್ಟು ಇರುತ್ತೆ ಅದಕ್ಕಿಂತ 1 ಪ್ಲಸ್ ಆಗಿರ್ಬೋದು ಅಥವಾ 1 ಮೈನಸ್ ಆಗಿರ್ಬೋದು. ಯಾಕಂದರೆ ಏನಾಗುತ್ತೆ ಅಂದರೆ ಜಿ ಎಮ್ ಕನ್ನಡ ಮೀಡಿಯಮ್ನಲ್ಲಿ ಕಾಂಪಿಟೇಷನ್ ಭಾಳ ಇದೆ. ಅದೇ ಜಿ ಎಮ್ ಗ್ರಾಮೀಣನಲ್ಲಿ ಜಿ ಎಮ್ ರೂರಲ್ನಲ್ಲಿ ಭಾಳಷ್ಟು ಕಟ್ ಆಫ್ ಕಡಿಮೆ ಇರುತ್ತೆ. ಯಾಕಂದರೆ ಕಾಂಪಿಟೇಷನ್ ಒಂಚೂರು ಕಡಿಮೆ ಆಗಿರುತ್ತೆ. ಹೀಗಾಗಿ ಅಲ್ಲಿ ಕಟ್ ಆಫ್ ಕಡಿಮೆ ಆಗೋ ಚಾನ್ಸ್ ಭಾಳ ಇರುತ್ತೆ. ನೆಕ್ಸ್ಟ್ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದು 110ರಿಂದ 115 ಕಟ್ ಆಫ್ ನಿಲ್ಬೋದು. SC ಅದರ್ಸ್ ಕ್ಯಾಟಗರಿಗೆ 130ರಿಂದ 135 ನಿಲ್ಲೋ ಚಾನ್ಸ್ ಇದೆ. ಇಲ್ಲಿ ನೋಡಿ SC ಅದರ್ಸಿಗೆ ಕಟ್ ಆಫ್ ಒಂಚೂರು ಹೆಚ್ಚಿಗೆ ಏಕೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೇವಲ 7 ಪೋಸ್ಟ್ಗಳನ್ನು ಅದರ್ಸ್ಗೆ ಮೀಸಲಾಗಿದೆ. ನೆಕ್ಸ್ಟ್ SC ವುಮೆನ್ಗೆ 105ರಿಂದ 110 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. SC ಗ್ರಾಮೀಣಕ್ಕೆ 128ರಿಂದ 132 ನಿಲ್ಲೋ ಚಾನ್ಸ್ ಇದೆ. SC ಕನ್ನಡ ಮೀಡಿಯಮ್ಗೆ 128ರಿಂದ 133. ST ವುಮನಿಗೆ 100ರಿಂದ 104. ಇನ್ನು ನೋಡ್ಬೋದು ST ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಮಹಿಳಾ ಅಭ್ಯರ್ಥಿಗೆ 7 ಪೋಸ್ಟ್ಗಳನ್ನು ನೀಡಲಾಗಿದೆ. ಸೊ ಹೀಗಾಗಿ ಇಲ್ಲಿ ಕಟ್ ಆಫ್ ಒಂಚೂರು ಕಡಿಮೆ ಹೋಗೋ ಚಾನ್ಸ್ ಭಾಳ ಇದೆ. ಅದಕ್ಕಾಗಿ 100ರಿಂದ 104 ಯಾರೆಲ್ಲ ಇದಿರ್ತೀರ ಅವರು ಸೇಫ್ ಸ್ಕೋರ್ ಎಂದು ಕನ್ಸಿಡರ್ ಮಾಡಬಹುದು. ST ಅದರ್ಸಿಗೆ 129ರಿಂದ 132 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ಕೇವಲ 2 ಪೋಸ್ಟ್ಗಳನ್ನು ಮೀಸಲಾಗಿದೆ ರೈಟ್ ST ಅದರ್ಸಿಗೆ. ನೆಕ್ಸ್ಟ್ ST ಗ್ರಾಮೀಣಿಗೆ 125ರಿಂದ 128 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ST ಕನ್ನಡ ಮೀಡಿಯಮ್ಗೆ ST ಅದರ್ಸ್ ಎಷ್ಟಿದೆ ಅಂದರೆ 129ರಿಂದ 132. ಇದೇ ರೀತಿಯಾಗಿ +1 ಅಥವಾ +-1ನಲ್ಲಿ ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ ಮುಂದೆ ನಾವು ನೋಡಬೇಕಾದ್ರೆ ಕ್ಯಾಟಗರಿ 1ನಲ್ಲಿ ವುಮನ್ನಿಗೆ 102ರಿಂದ 106 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ ಕ್ಯಾಟಗರಿ 1ಗೆ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ 3 ಪೋಸ್ಟನ್ನು ಮೀಸಲಾಗಿದೆ. ನೆಕ್ಸ್ಟ್ ಕ್ಯಾಟಗರಿ 1 ಗ್ರಾಮೀಣಕ್ಕೆ 126ರಿಂದ 130 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಕ್ಯಾಟಗರಿ 1 ಕನ್ನಡ ಮೀಡಿಯಮಕ್ಕೆ ಯಾವುದೇ ಆದ ಪೋಸ್ಟ್ ಮೀಸಲಿಲ್ಲ. ಸೊ ಹೀಗಾಗಿ ಕಟ್ ಆಫ್ ಇದಕ್ಕೆ ನಿಲ್ಲೋದಿಲ್ಲ. ಯಾರೆಲ್ಲ ಕ್ಯಾಟಗರಿ 1 ಕನ್ನಡ ಮೀಡಿಯಮ್ನಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡಿರ್ತೀರ ಅವರೆಲ್ಲ ಆಗೋಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಆದರೆ ಕ್ಯಾಟಗರಿ 1 ವುಮನ್ ಇರ್ಬೋದು ಅಥವಾ ಕ್ಯಾಟಗರಿ 1 ಅದರ್ಸ್ ಇರ್ಬೋದು ಅಥವಾ ಗ್ರಾಮೀಣದಲ್ಲಿ ಆಗ್ಬೋದು. ಯಾಕಂದರೆ ಕನ್ನಡ ಮೀಡಿಯಮ್ನಲ್ಲಿ ಯಾವುದೇ ಆದ ಪೋಸ್ಟ್ ಕೊಟ್ಟಿಲ್ಲ. ಸೊ ಹೀಗಾಗಿ ಅಲ್ಲಿ ಕಟ್ ಆಫ್ ನಿಲ್ಲೋ ಚಾನ್ಸ್ ಇಲ್ಲ. ಇನ್ನು ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ಗೆ +or-2 ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟಿದೆ ಅದಕ್ಕೆ +or-2 ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ಕ್ಯಾಟಗರಿ 1ನಲ್ಲಿ ಅದರಲ್ಲಿಯೂ ಸ್ಪೆಸಿಫಿಕ್ ಆಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಕಟ್ ಆಫ್ ಮೆಜಾರಿಟಿಗೆ ಅಷ್ಟೇ ನಿಲ್ಲುತ್ತೆ. ಅದರಲ್ಲೂ ಒಂದು ಅಂದಾಜು ಅಂದರೆ 108ರಿಂದ 111 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ನು ಕ್ಯಾಟಗರಿ 1 ಅದರ್ಸಿಗೆ 131ರಿಂದ 134 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ 2A ಅದರ್ಸ್ ನೀವು ನೋಡ್ಬೋದು 133ರಿಂದ 136 ಕಟ್ ಆಫ್ ನಿಲ್ಲುತ್ತೆ. 2A ವುಮನ್ಸಿಗೆ 106ರಿಂದ 109 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ನೀವು ನೋಡ್ಬೋದು 2Aದಲ್ಲಿ ಮಹಿಳೆಯರಿಗೆ 12 ಪೋಸ್ಟ್ಗಳನ್ನು ಮೀಸಲಾಗಿದೆ. ಸೊ ಈ 12 ಪೋಸ್ಟ್ಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಅದರಲ್ಲೂ 2A ಸ್ಪೆಸಿಫಿಕ್ನಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಕಟ್ ಆಫ್ 106ರಿಂದ ಕಡಿಮೆ ಹೋದರೂ ಕೂಡ ಆಶ್ಚರ್ಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ 12 ಪೋಸ್ಟ್ ಅಂದರೆ ಇದು ಒಂದು ರೀತಿ ನಂಬರ್ ಭಾಳ ಆಯಿತು. ಸೊ ಹೀಗಾಗಿ 2A ವುಮನ್ಸಿಗೆ 106ರಿಂದ 109 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2A ಗ್ರಾಮೀಣಕ್ಕೆ 129ರಿಂದ 131 ಪೋಸ್ಟ್ ನಿಲ್ಬೋದು. 131 ಮಾರ್ಕ್ಸ್ ನಿಲ್ಬೋದು. 2A ಕನ್ನಡ ಮೀಡಿಯಮಕ್ಕೆ 131ರಿಂದ 133 ಹಾಗೂ 2A ಎಕ್ಸ್ ಸರ್ವಿಸ್ ಮ್ಯಾನ್ನಿಗೆ 108ರಿಂದ 110 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇಲ್ಲಿ ನಾನು ರೇಂಜ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ರೇಂಜ್ನಲ್ಲಿ ಯಾರೆಲ್ಲ ಇರ್ತೀರಾ ಅವರು ಸೇಫ್ ಸ್ಕೋರ್ ಎಂದು ಕನ್ಸಿಡರ್ ಮಾಡ್ಬೋದು. ಆದರೆ ಮತ್ತೆ ನಿಮ್ಮ ರಿಸಲ್ಟ್ ಬರುವಾಗ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ನಿಮಗೆ ಪಾಯಿಂಟ್ನಲ್ಲಿ ಎಷ್ಟು ವೇರಿ ಆಗುತ್ತೆ ಅದರ ಮೇಲೆ ಕೂಡ ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ಡಿಪೆಂಡ್ ಆಗಿರುತ್ತೆ. ಬಟ್ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು ಕೇವಲ ಎಕ್ಸ್ಪೆಕ್ಟೆಡು ಮತ್ತು ಒಂದು ಗೆಸ್ಸಿಂಗ್ ಆಗಿರುತ್ತೆ ರೈಟ್. ಅದಕ್ಕಾಗಿ ಒಂದು ರೇಂಜನ್ನು ಕೊಟ್ಟಿದ್ದೇನೆ. ಇನ್ನು 2B ವುಮೆನ್ಸಿಗೆ ನೋಡಿ 98ರಿಂದ 103 ಕಟ್ ಆಫ್. ಇಲ್ಲಿ 100 ಕೆಳಗೆ ಹೋಗಲಿಕ್ಕೆ ಚಾನ್ಸ್ ಇದೆ. ಯಾಕಂದರೆ 2B ವುಮೆನಿನಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ 98ರಿಂದ 103 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2B ಗ್ರಾಮೀಣಕ್ಕೆ 126ರಿಂದ 128 ಕಟ್ ಆಫ್ ನಿಲ್ಬೋದು. 2B ಕನ್ನಡ ಮೀಡಿಯಮ್ಗೆ ಯಾವುದೇ ಆದ ಪೋಸ್ಟ್ ಮೀಸಲಿಲ್ಲ. ಸೊ ಹೀಗಾಗಿ ಕಟ್ ಆಫ್ ನಿಲ್ಲೋದಿಲ್ಲ. 2B ಎಕ್ಸ್ ಸರ್ವಿಸ್ ಮ್ಯಾನ್ಗೆ 99ರಿಂದ 102 ಕಟ್ ಆಫ್ ನಿಲ್ಬೋದು. ಇನ್ನು 2B ಅದರ್ಸಿಗೆ 127ರಿಂದ 129 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ನು 3B ಹಾಗೂ 3A ಇವೆರಡು ಕಟ್ ಆಫ್ ಮೆಜಾರಿಟಿಯಾಗಿ ಸೇಮೇ ಇರುತ್ತೆ. ಸೊ ಹೀಗಾಗಿ ಎರಡನ್ನೂ ಕಂಬೈನ್ ಮಾಡಿ ಒಂದೇ ಕಟ್ ಆಫ್ ಹೇಳ್ತಾ ಇದ್ದೀನಿ.
3B ಅಥವಾ 3A ವುಮನಿಗೆ 114ರಿಂದ 116 ಕಟ್ ಆಫ್ ನೀಡೋ ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಎಕ್ಸಾಕ್ಟ್ಲಿ GM ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಇದು ಒಂದು ವೇಳೆ ನನಗನ್ಸೋ ಮಟ್ಟಿಗೆ 109ರಿಂದ 110 ಕೂಡ ನಿಲ್ಲುವ ಚಾನ್ಸ್ ಇದೆ. ಇದು ನೆನ್ಪಿಟ್ಕೊಳ್ಳಿ, 109ರಿಂದ 110 ಕಟ್ ಆಫ್ ನಿಲ್ಲುವ ಚಾನ್ಸ್ ಇದೆ. ಆದರೆ ಪೇಪರ್ ಒಂಚೂರು ಈಸಿ ಇತ್ತು, ಹೀಗಾಗಿ 3B ಮತ್ತು 3A ವುಮೆನ್ಸ್ನಲ್ಲಿ ಕಾಂಪಿಟೇಷನ್ ಇರುತ್ತೆ. ಸೊ 114ರಿಂದ 116 ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. 3B ಹಾಗೂ 3A ಅದರಲ್ಲಿ ಗ್ರಾಮೀಣ 133ರಿಂದ 136 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ 3B ಎಕ್ಸ್ ಸರ್ವಿಸ್ ಮೆನ್ ಬಂದು 109ರಿಂದ 111 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಆ್ಯಂಡ್ ಫೈನಲಿ ಮೋಸ್ಟ್ಲಿ ಆಗಿ ಎಲ್ಲ PH ಕ್ಯಾಂಡಿಡೇಟ್ಸ್ಗಳಿಗೆ ಲೆಪ್ರೋಸಿಕ್ಯೂರ್ಡ್ ಆಗಿರ್ಬೋದು, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಆಗಿರ್ಬೋದು, ಲೋ ವಿಷನ್ ಆಗಿರ್ಬೋದು, ಬ್ಲೈಂಡ್ ಡೆಫ್ ಯಾರಾದರೂ ಆಗಿರ್ಬೋದು, ಇವರಿಗೆಲ್ಲರಿಗೂ ಕಟ್ ಆಫು 90ರಿಂದ 100 ಮಾರ್ಕ್ಸ್ ನಿಲ್ಲೋ ಚಾನ್ಸ್ ಇದೆ. ಆದರೆ ನೆನ್ಪಿಟ್ಕೊಳ್ಳಿ, ಲೆಪ್ರೋಸಿಕ್ಯೂರ್ಡ್ಗೆ ಅತಿಶಯ ಕಡಿಮೆ ಕಟ್ ಆಫ್ ಇರುತ್ತೆ. ಮೋಸ್ಟ್ ಪ್ರಾಬಲಿ ಅವರ ಕಟ್ ಆಫ್ ಬಂದು 80ರಿಂದ 85 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಆದರೆ ಇದನ್ನು ನೀವು ಒಂದು ಸೇಫ್ ಸ್ಕೋರ್ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ಮುಂದುವರಿಬೋದು. ಇನ್ನು ನೆಕ್ಸ್ಟ್ ಬಂದು FDA ಕಟ್ ಆಫ್ ನೋಡಿ, ಇದರಲ್ಲಿ ಪೋಸ್ಟ್ ಭಾಳನೇ ಕಡಿಮೆ ಇದೆ. ಸೊ ಹೀಗಾಗಿ ಇದರ ಸ್ಪೆಸಿಫಿಕ್ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರೆಲ್ಲ ಟಾಪ್ ಸ್ಕೋರ್ನಲ್ಲಿ ಇರ್ತಾರೆ ಅವರು ಸೆಲೆಕ್ಷನ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಮತ್ತೊಂದು ಏನಾಗುತ್ತೆ, ಯಾರೆಲ್ಲ ಟಾಪ್ ಮಾಡಿರ್ತಾರೆ ಎಲ್ಲರೂ ತಮ್ಮ ಸ್ಕೋರ್ಗಳನ್ನು ಹೇಳೋದಿಲ್ಲ. ಸೊ ಹೀಗಾಗಿ ಇದನ್ನು ಪ್ರಿಡಿಕ್ಟ್ ಮಾಡೋದು ತುಂಬಾ ಕಠಿಣ ಆಗುತ್ತೆ. ಆದರೆ ಇಲ್ಲೊಂದು ಗೆಸ್ಸಿಂಗ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, GM ಕ್ಯಾಟಗರಿಗೆ ಬಂದು 146ರಿಂದ 149 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಮತ್ತು GM ವುಮನಿಗೆ 118ರಿಂದ 122 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇಂದು ನೈಟ್ ಅಂದರೆ ರಾತ್ರಿ ಒಳಗೆ ಎಕನಾಮಿಕ್ ಸರ್ವೆ ಮೇಲೆ ಒಂದು ವಿಡಿಯೋವನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಸುಮಾರು 15 ಕ್ವಶನ್ಗಳಿವೆ. ಮೆಜಾರಿಟಿಯಾಗಿ ಎಕನಾಮಿಕ್ ಸರ್ವೆಯಲ್ಲಿ ಯಾವ ರೀತಿಯಾದ ಕ್ವಶನ್ಗಳನ್ನು KS ಪ್ರಿಲಿಮ್ಸ್ ಆಗಲಿ ಅಥವಾ ಮುಂಬರುವ ಕರ್ನಾಟಕ ಎಕ್ಸಾಮಿನೇಷನಲ್ಲಿ ಯಾವುದೇ ಆದ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಕೇಳತಕ್ಕಂಥ ಚಾನ್ಸ್ ಇದೆ. ಆ ರೀತಿ ಕ್ವಶನ್ಗಳನ್ನು ಸಿಂಗಲ್ ಲೈನ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೇನೆ. ನೀವೆಲ್ಲ ವಿಡಿಯೋನ ವಾಚ್ ಮಾಡ್ಬೋದು. ಹಾಗೂ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅವರು ಕೂಡ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಅದನ್ನು ಕ್ಲಿಕ್ ಮಾಡಿದರೆ ಜಾಯ್ನ್ ಆಗೋ ಚಾನ್ಸ್ ಇರುತ್ತೆ. ಈ ವಿಡಿಯೋವನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ SDA FD ಎಕ್ಸಾಮ್ ಬರೆದಿದ್ದಾರೆ ಅವ್ರ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.